ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗ ಅಲ್ಲಿ ಈಗ ಒಂದು ಕಡೆ ಇನ್ನೂ ಅದೇನು ಅದೇ ಎಲ್ಲಿ ಅಂತಿದ್ದು ಏನಂದ್ರೆ ಮತ್ತೆ ಬಿಜೆಪಿ ಅವರು ಮತ್ತೆ ಕಡಿಮೆ ಕೂರಿಸ್ಕೊಂಡು ಹೊಸ ಪಕ್ಷ ಗ್ಯಾರಂಟಿ ಅಲ್ಲಿ ಸದ್ಯ ಬದಲಾವಣೆ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಅಲ್ಲಿ ಇನ್ನೂ ವಿಜೇಂದ್ರ ಬದಲಾವಣೆ ಇಲ್ಲ ಅನ್ನೋ ಮಾಡಿದ್ರು ಬಿಡುದು ಆ ಪಾರ್ಟಿಯವ್ರಿಗೆ ಸಂಬಂಧಿಸಿ ಅವ ಅಯೋಗ್ಯದಾನ ಭ್ರಷ್ಟದಾನ ಹೇಳಿ ಅದ್ರ ಬಗ್ಗೆ ನಮ್ಗೆ ಅವನೇ ಬೇಕಾದ ಮಾಡ್ತೀವಿ, ನಾವೇನು ಮಾಡೋದು. ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡ್ತಾರೆ ಸರ್. ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂತ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೀವು ಯಾಕೆ ಯಾವ ಮಾಧ್ಯಮ ನಿಮಗೆ ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರೂ ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಟೊತ್ತಿಗೆ ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅವರು ನಾಗಾಲ್ಯಾಂಡ್, ಸಿಕ್ಕಿಂ, ಯಾವುದು ಮಿಜೋರಾಮ್ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ ಅದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಏನಾರೇ ಮೇಲೆ ಇರುವಂಥ ರಾಜ್ಯ ಅದು ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತಂದರೆ ಎಲ್ಲರೂ ಈ ವ್ಯಕ್ತಿನ ಬೇಡ, ಇವನ ನೇತೃತ್ವಗಳು 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವನ ಮಗ ಹೆಂತವನಿದ್ರು ಅವನಿಗೆ ಪ್ರೀತಿ ಹೆತ್ತವ್ರಿಗೆ ಹೆಗ್ಗಣ ಮುದ್ದಂಗೆ ನನ್ನ ಪ್ರೀತಿ ತಂದೆಯವರು ನನ್ನ ಪ್ರೀತಿಯ ಮಗ ಹೊರಕೊಟ್ಟು ಹೋಗ್ತಾರೆ. ಆ ಪ್ರಾಥಮಿಕ ಜನ ತಿರಸ್ಕಾರ ಮಾಡಿದ್ದಾರೆ. ದೇಶದ ಸುಮಾರು 15ರಿಂದ 18 ರಾಜ್ಯಗಳ ಕೈಮಗ್ಗ ನೇಕಾರರು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಅಸ್ಸಾಂ ಇರ್ಬೋದು, ಈ ಕಡೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ರಾಜ್ಯದಿರ್ಬೋದು, ಅಥವಾ ಉತ್ತರ ಪ್ರದೇಶ, ಜಾರ್ಖಂಡ್, ಅದೇ ರೀತಿ ಬಿಹಾರ್, ಬಾಗಲ್ಪುರ್, ಅಂದರೆ ಎಲ್ಲ ಹಲವಾರು ರಾಜ್ಯಗಳಿಂದ ಕೈಮಗ್ಗ ನೇಕಾರರು ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಸೊ ನಮ್ಮ ಕೋರಿಕೆ ಇಷ್ಟೇ, ತಾವೆಲ್ಲರೂ ಅಂದರೆ ಮೈಸೂರಿನ ಜನತೆ ಈ ಮೇಳದ ಸದುಪಯೋಗವನ್ನು ಪಡ್ಕೋಬೇಕು. ಆ ಕಾಲದಲ್ಲಿ ಒಂದು ಸೇವೆ ಮಾಡೋದು ಅವಕಾಶ ಇದೆ. ಅಂದಿನ ಕಾಲದಲ್ಲಿ ಬಂದ ಎಲ್ಲ ಜನಪ್ರತಿನಿಧಿಗಳು ಭವಿಷ್ಯದಲ್ಲಿ ಒಳ್ಳೆಯ ನಾಯಕರಾಗಬೇಕು. ಆ ಕಾಲದಲ್ಲಿ ಅವ್ರು ಏನು ಒಂದು ಚಾಪ ನಡೆಸಿದ್ರು, ಆ ನಂತರ ಎಲ್ಲರ ಒಂದು ಒಳ್ಳೆಯ ಹೆಸರು ಬಂದಂತ ಒಂದು ಉದಾಹರಣೆ ದಾಟಿ ಆ ಜೀವನವನ್ನ ಮುಗಿಸ್ತಾ ಇರುವಾಗ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಂದ್ರೆ ಇದಕ್ಕೆಲ್ಲದರ ಅರ್ಥ ಇದೆ. 40-80 ವರ್ಷಗಳು ಬದುಕುತ್ತೇವೆ, ಏನೇನೋ ಮಾಡ್ತೇವೆ, ಆದರೆ ಕೊನೆಗೂ ನನ್ನ ಜೀವನದ ಅರ್ಥ ಏನು ಅನ್ನುವ ಪ್ರಶ್ನೆ ಉಳ್ಕೊಂಡಿದೆ. ಫಲ ಇರಲ್ಲ, ಗಿಡ ಮಾತ್ರ ಬೆಳೀತಾ ಇರ್ತದೆ. ಫಲ ನಿರೀಕ್ಷೆ 3.5 ವರ್ಷದ ನಂತರ ಬರ್ತದೆ. ಆ ಕಾರಣದಿಂದ ಇಂಟರ್ ಕಲ್ಟಿವೇಶನ್ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಜಾಸ್ತಿ ಡಿಮ್ಯಾಂಡ್ ಇದೆ ಈ ಭಾಗದಲ್ಲಿ, ತರಕಾರಿ ಬೆಳೀರಿ, ಮೆಣಸಿನಕಾಯಿ, ಟೊಮಾಟೊ, ಬದನೆ ಈ ತರ, ಅಥವಾ ನುಗ್ಗೆನೂ ಲಾಭದಾಯಕ ಬೆಳೆ, ಅಥವಾ ಬಾಳೆ, ಯಾವ್ದು ನಿಮ್ಗೆ ಲಾಭದಾಯಕ ಅನಿಸ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ನೀವು ಬೆಳೆದ್ರೆ ಅದಕ್ಕೂ ನಾವು 5,250 ಒಂದು ಹೆಕ್ಟರ್ಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.